ಮಾಡ್ತದ. ಅರಕೇರ ತಾಲೂಕ್ ಅಂತ ಘೋಷಣೆ ಮಾಡಿದ್ರಲ್ಲ, ಅರಕೇರದಲ್ಲಿ ಗಲಾಟೆ ಎಲ್ಲ ಮಾಡಿದ್ರೆ ಕಂಪ್ಲೇಂಟ್ ಯಾವ್ಲಿಗೆ ಬಂದು ಕೊಡ್ಬೇಕ್ರಿ? ದೇವದುರ್ಗಕ್ಕೆ ಬಂದು ಕೊಡ್ಬೇಕು ಪೊಲೀಸ್ ಸ್ಟೇಷನ್ಗೆ. ನೋಡಿ, ಅರಕೇರವರೇ ದೇವದುರ್ಗಕ್ಕೆ ಬರಬೇಕಾಗಿದೆ, ಅರಕೇರವರು ದೇವದುರ್ಗಕ್ಕೆ ಬರಬೇಕಾಗಿದೆ. ಇನ್ನು ಕುಡಿಯೋ ನೀರಿಲ್ಲ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕು ಪಂಚಾಯತಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀರಿ ನೀವು? ಅರಕೇರಕ್ಕೆ ಹೋಗ್ಬೇಕಾ? ಇಲ್ಲ, ದೇವದುರ್ಗಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲಿ ಗೊಂದಲ. ಅವ್ರೇನ್ ಮಾಡ್ತಾರ, ಅರಕೇರ ಅಂತ ಘೋಷಣೆ ಆದ್ಮೇಲೆ ಅರಕೇರ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಆಫೀಸ್ ಇರ್ಬೋದು, ತಾಲೂಕು ಪಂಚಾಯತ್ ಆಫೀಸ್ ಇರ್ಬೋದು, ತಹಸೀಲ್ ಆಫೀಸ್ ಆಗಿರ್ಬೋದು, ಕಟ್ಟಗಳನ್ನ ಕಟ್ಟಿಟ್ಬಿಟ್ಟಿದಾರ. ಕಟ್ಟಿಟ್ಟಾರ. ಏನಂದ್ರೆ ನೀವೆಲ್ಲ ಅರಕೆರೆ ತಾಲೂಕು ಹೋಗಿರಿ, ನಿಮ್ಗೆ ಯಾವ್ದು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಮುಂದೆ ಮಾಡಕ್ಕಾಗಿಲ್ಲ, ಮುಂದೆ ನಿಮ್ದು ಆದಾಗ ನೀವು ಮಾಡ್ಕೇರಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೇಕಿಲ್ಲ, ಎಲ್ಲ ಬಂದ ರೈತರಿದ್ದೀರಿ. 4-5 ತಿಂಗಳಿಂದ ಇವತ್ತಿಗೂ ಕೂಡ ಒಂದೇ ಒಂದು ಮಾರ್ಟ್ಗೇಜ್ ಆಗ್ತಾ ಇಲ್ಲ. ನೀವು ಸಾಲ ತಗೋಬೇಕು, ಹೊಲ ಬಿತ್ತಬೇಕು ಅಂತಂದ್ರೆ ಹೋಗಿ ರಿಜಿಸ್ಟ್ರೇಷನ್ ಮಾಡಕ, ಹೊಲ ಮಾರ್ತು ನಿಮ್ಮ ಹೊಲ ನೀವು ಮಾಡ್ತೀರಿ ಅಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಬ್ಯಾಂಕಿನಲ್ಲಿ ಸಾಲ ತಗೋಬೇಕಂತಂದ್ರೆ ಅಲ್ಲಿ ಒತ್ತು ರಿಜಿಸ್ಟರ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಸಬ್ ರಿಜಿಸ್ಟ್ರೇ ಆಫೀಸ್ ಇಲ್ಲಲ್ಲ. ಎಲ್ಲಿ ಹೋಗ್ತೀರಾ ನೀವು? ಮಗಳ ಮದುವೆ ಮಾಡ್ಬೇಕು, ಸಾಲ ತಗೋಬೇಕು, ಒತ್ತಿಟ್ಟು ಏನಾದ್ರೂ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಇಲ್ಲ. ಹೌದಾ? ಮತ್ತೆ ಇನ್ನ ಕಾಮಗಾರಿಗಳು ಬಂದವ, ಕಾಮಗಾರಿಗಳಿಗೆ ಆಕ್ಷನ್ ಪ್ಲಾನ್ ರೆಡಿ ಮಾಡಬೇಕು, ಜಿಲ್ಲಾ ಪಂಚಾಯತ್ ಇಲಾಖೆ ಬರಬೇಕು. ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋಗ್ಬೇಕು? ಕಚೇರಿನೇ ಇಲ್ಲ ಅರಕೇರದಲ್ಲಿ. ನಾವ್ ಯಾಕೆ ಈ ಮಾತು ಹೇಳ್ತಂದ್ರೆ, ಈ ರೀತಿಯಾದಂತ ತಾಲೂಕು ಮಟ್ಟ, ತಾಲೂಕಂತ ಒಂದು ರಚನೆ ಆಗಬೇಕಾದ್ರೆ ಒಂದು ವೈಜ್ಞಾನಿಕವಾದಂತ ಕಾರಣ ಇರಬೇಕಾಗತ್ತ. ಅದ್ರ ಜೊತೆಲಿ ಭೌಗೋಳಿಕ ಪ್ರದೇಶ ಅನ್ನುವಂತ ಪ್ರಶ್ನೆ ಬರ್ತದ. ಭೌಗೋಳಿಕ ಪ್ರದೇಶ ಅಂದ್ರೆ ಆ ತಾಲೂಕು ವ್ಯಾಪ್ತಿಗೆ ಬರತಕ್ಕಂತ ಹಳ್ಳಿಗಳಿಗೆ ಜನರಿಗೆ ಅನಾನುಕೂಲ ಆಗದೆ ಇರತಕ್ಕಂತ ರೀತಿಯಲ್ಲಿ ಆ ಹಳ್ಳಿಗಳನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ವಿಚಾರ ಬರ್ಬೇಕಾಗತ್ತ. ಉದಾಹರಣೆಗೆ ಇಲ್ಲಿ ಬಸಾಪುರ ಇದೆ. ಬಸಾಪುರ ಎಲ್ಲಿದೆ? ಈಗಾಗಲೇ ಮಾತಾಡ್ಬೇಕಾದ್ರೆ ನಮ್ ಚಂದಪ್ಪ ಅವ್ರು ಹೇಳಿದ್ರು, ಮತ್ತೆ ನರಸಣ್ಣ ನಾಯ್ಕ ಅವರು ಹೇಳಿದ್ರು. ಬಸಾಪುರ ಎಲ್ಲಿದೆ? ಜಾಲಹಳ್ಳಿಯಿಂದ 1 ಕಿಲೋಮೀಟರ್ ಇಲ್ಲಿದೆ. ಹೌದಾ? ಇಲ್ಲಿಂದ ಜಾಲಹಳ್ಳಿಗೆ ಬಂದು ದೇವದುರ್ಗಕ್ಕೆ ಹೋಗಿ ಅರಕೆರೆಗೆ ಹೋಗ್ಬೇಕು. ಅವರು ನಿಮಗೊಂದು ಪಾಣಿ ಬೇಕಂದ್ರೆ ಅರಕೆರೆಗೆ ಹೋಗಿ ತಿಳಿಸ್ಬೇಕು. ನೋಡಿ, ವೈಜ್ಞಾನಿಕ ಕಾರಣಗಳಂದ್ರೆ ಹೆಂಗಂದ್ರೆ, ಜಾಲಹಳ್ಳಿ ಆಸ್ತಿಗಳೆಲ್ಲ ಹೊರಟ್ಟಿ ಶ್ರೀಮಂತರದಾಗವ, ಜನ ಎಲ್ಲ ಜಾಲಹಳ್ಳಿಗಾರ, ಹೊಸೂರವರೆಲ್ಲ ಹೊಸೂರಗಾರ, ಅವ್ರ ಜಮೀನುಗಳೆಲ್ಲ ಹೊರಟ್ಟಿ ಶ್ರೀಮಂತ, ಈ ಕಡೆಗೆ ಜಾಲಹಳ್ಳಿ ಶ್ರೀಮಂತರದಾಗವ. ಇವನ್ ತಗೊಂಡಾಗ ಇಲ್ಲಿ ಬಂದು ಬೆಳಿಗ್ಗೆ ಸಂತೆಗೆ ಅಂತ ಬರ್ತೀರಿ, ಪಾಣಿ ಬೇಕಂದ್ರೆ ಇಲ್ಲಿ ಒಂದು ನೆಮ್ಮದಿ ಕೇಂದ್ರದಲ್ಲಿ ತಗೊಂಡು ಹೋಗ್ತೀರಿ. ಅಥವಾ ಮಕ್ಕಳದ್ದು ಏನಾದ್ರೂ ಒಂದು ಪ್ರಮಾಣ ಪತ್ರ ಬೇಕಂದ್ರೆ ಇಲ್ಲಿ ನಾಡ ಕಾರ್ಯಾಲಯದ ಇಲ್ಲಿ ಬಂದು ತಗೊಂಡು ಹೋಗ್ತೀರಿ. ನೀವು ಇಲ್ಲಿಗೆ ಹೋಗೋರು ನಿಮ್ಗೆ ಎಲ್ಲಿ ಹೋಗಂತ ಹೇಳ್ತಾರ್ರಿ? ಅರಕೆರೆ ಹೋಗಂತ ಹೇಳ್ತಾರೆ. ಇದು ವೈಜ್ಞಾನಿಕ ಕಾರಣನಾ? ವೈಜ್ಞಾನಿಕ ಕಾರಣ ಏನ್ರಿ? ಇವತ್ತಿಗೂ ಕೂಡ ಕಷ್ಟ ಎದುರಿಸ್ತಾ ಇದಾರ. ಇವತ್ತು ಯಾಕಂದ್ರೆ ಅವಾಗ ನಮ್ ಚಂದಪ್ಪ ಬುತ್ತೇನೆ ಹೇಳಿದಂಗ ಅವತ್ತ ಆ ಜನಗಳಿಗೆ ಇದು ಪರಿಣಾಮ ಆಗ್ತದಂತ ಅರಿವು ಬರಲಿಲ್ಲ. ನಿಮ್ಗ ನಾವೇನಂತೀವಿ, ದೇವದುರ್ಗನ ಜಿಲ್ಲೆನ ಮಾಡ್ರಿ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಜಿಲ್ಲೆಗೆ ಬೇಕಾದಂತ ಪೂರಕವಾದಂತ ವಾತಾವರಣವನ್ನ, ಕಚೇರಿಗಳನ್ನ ನಿರ್ಮಾಣ ಮಾಡಿ. ನೀವು ತಾಲೂಕ ಬೇಕಂತಿರಲ್ಲ, ತಾಲೂಕಕ್ಕೆ ಬೇಕಂತ ಇವತ್ತಿಗೂ ಕೂಡ ಅಲ್ಲಿ ನೋಡ್ತಾ ಇದೀವಿ, ಅಧಿಕಾರಿಗಳಿಗೆ ಕೇಳ್ತಾ ಇದೀವಿ. ತಾಲೂಕಾ ತಹಸೀಲ್ ಆಫೀಸ್, ಇನ್ನೂ ತಹಸೀಲ್ ಆಫೀಸೇ ಇಲ್ಲ. ಈ ಎಲ್ಲಾ ಇಲಾಖೆಗಳಿಗೆ ತಾಯಿ ಯಾರು ಅಂದ್ರೆ ತಹಸೀಲ್ ಕಚೇರಿ. ನಿಮ್ ಪಾಣಿ ಸಿಗೋದಾಗ್ಲಿ, ಜನನ ಪ್ರಮಾಣ ಪತ್ರ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲವೂ ಸಿಗವಲ್ಲಿ. ಆಮೇಲೆ ನಿಮ್ ಮಕ್ಕಳು ಶಾಲೆ ಓದಿಸ್ತಿರಲ್ಲ, BO ಆಫೀಸ್ ಆದೇನ್ರಿ, ಕಾಲೇಜ್ ಆದನ್ರಿ, ಆಸ್ಪತ್ರೆ ಆದೇನ್ರಿ, ಮತ್ತೆ ಎಲ್ಲ ಇಲ್ಲಂದ್ಮೇಲೆ ಮತ್ತೆ ನೀವು ತಾಲೂಕನ್ನಂತದ್ದು ಯಾವ ರೀತಿಯಲ್ಲಿ ಮಾತಾಡ್ತೀರಿ? ಏನು ಇಲ್ಲಂದ್ಮೇಲೆ ತಾಲೂಕಂತ ಹೆಂಗ ನೀವು ಘೋಷಣೆ ಮಾಡಿದ್ರಿ? ಇದು ಪ್ರಶ್ನೆ ಜನರದ್ದು, ಇದು ಪ್ರಶ್ನೆ. ನೀವು ತಾಲೂಕು ಮಾಡೋದಕ್ಕೆ ಯಾರು ವಿರೋಧ ಮಾಡೋದಿಲ್ಲ. ಇಲ್ಲಿ ಯಾವುದೇ ವ್ಯಕ್ತಿಯನ್ನ ವಿರೋಧ ಮಾಡೋದಿಲ್ಲ, ಯಾವುದೇ ಪಕ್ಷನ ವಿರೋಧ ಮಾಡೋದಿಲ್ಲ, ಯಾವುದೇ ಸರ್ಕಾರನ ವಿರೋಧ ಮಾಡೋದಿಲ್ಲ. ನಮಗಾಗ್ತಕ್ಕಂಥ ಸಂಕಟ, ನಮ್ಗಾಗ್ತಕ್ಕಂಥ ಅನ್ಯಾಯ ಏನಿದೆಲ್ಲ, ಇದನ್ನ ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ಇವತ್ತಿಗೂ ಕೂಡ ನಾವು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ. ಇಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರೆ ಕಾರಣ ಏನು ಅಂತಂದ್ರೆ, ಜನರಿಗೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ, ಮಕ್ಕಳಿಗೆ ಅನ್ಯಾಯ ಆಗಿದೆ. ಹೆಣ್ಮಕ್ಳಿದಾರ, ಮಹಾಶಾಸನ ಮಾಡಬೇಕು, ಇಲ್ಲಿ ಬಂದಾಗ್ತಾನೆ. ಅವಾಗ ಬಂದ್ರೆ ಇಲ್ಲೇ ಬಂದು ನೆಮ್ಮದಿ ಕೇಂದ್ರ, ವಿಧಿವೇರಿ ಇರ್ಬೋದು, ಇದಿರ್ಬೋದು, ಇಲ್ಲೇ ಬಂದ್ ಹಾಕಿ ಹೋಗ್ತಿದ್ರು. ಈಗ ಎಲ್ಲಿಗೆ ಹೋಗ್ಬೇಕ್ರಿ? ಅಮ್ಮ ಒಂದಿನ ಹೋಗ್ಬೇಕಾದ್ರೆ ಕೂಲಿ ಕೆಲಸ ಹೋಗ್ತದೆ, ಒಂದ್ ದಿವಸ ಹೋಗ್ಬಿಡ್ತದೆ. ಮಕ್ಕಳು ನೋಡ್ಕೋಬೇಕಾರು, ಮನೆ ಕೂಲಿ ಕೊಡ್ಬೇಕಾರು, ಯೋಚನೆ ಮಾಡಿ. ಇದು ವೈಜ್ಞಾನಿಕವಾದಂತ ಕಾರಣ ಅಂತ ಹೇಳ್ತಾರೆ. ಇವತ್ತು ಬ್ಯಾಂಕ್ಗಳು ಬಂತು. ಮೊನ್ನೆ ಸುಂಕೇಸಾಳ, ನಿಮ್ದು ಒಂದೇ ಆಗಿಲ್ಲ ಪರಿಸ್ಥಿತಿ. ಅಮರಾಪುರದ ಹತ್ರ ಎಡಗಡೆ ಒಂದು ಅಮರಾಪುರ ಅಂತ ಹೇಳಿ ಬರ್ತದೆ, ಸುಂಕೇಶ್ವರ ದಾಟಿದ ಕೂಡಲೇ ಆ ಹಳ್ಳಿದ ಒಂದು ಬ್ಯಾಂಕ್ ಒಂದು ಲೀಗಲ್ ಸ್ಕ್ರೂಟಿನಿ ಬಂದಿತ್ತು, ನನಗೆ ಬಂದಿತ್ತು, ಬ್ಯಾಂಕ್ ಲೀಗಲ್ ಅಡ್ವೈಸರ್ ನನಗೆ. ಅಲ್ಲೇನಾಗಿದೆ, ಮೊದಲೆಲ್ಲ ಡಾಕ್ಯುಮೆಂಟ್ ತಂದು ಕೊಟ್ರಿ, ಈಗ ಪಾಣಿಗಳು ಚಾಲುವಾಗ್ಯಾವ. ಅರಕೆರೆ ತಾಲೂಕಂತ ಚಾಲುವಾದ್ಮೇಲೆ ಮತ್ತೆ ಹೊಸ ಡಾಕ್ಯುಮೆಂಟ್ ಎಲ್ಲ ತೆಗಿಬೇಕಾಗಿದೆ. ಅಲ್ಲಿ ಇಲ್ಲ, ನಿಮ್ದು ಅರಕೆರೆಗೆ ಹೋಗ್ಯದ, ನಮ್ಗೆ ಬರೋದಿಲ್ಲ ಅಂದ್ರು. ಪಾಣಿಗಳು ಇಲ್ಲಿ ತೆಗಿಯಕ್ ಹೋದ್ರೆ ಇಲ್ಲಿ ತೆಗಿಯಕ್ ಬರೋದಿಲ್ಲ, ನೀವು ಅರಕೆರೆಗೆ ಹೋಗ್ರಿ ಅಂತ. ನೋಡಿ, ಆ ವ್ಯಕ್ತಿಗಳು ಅಮರಾಪುರ್ಲಿದ್ದ ದೇವದುರ್ಗಕ್ಕೆ ಬರಬೇಕು, ದೇವದುರ್ಗಲಿದ್ದ ಅರಕೆರೆಗೆ ಹೋಗಿ ಬರಬೇಕು.
ಅಲ್ಲಿ ಅಧಿಕಾರಿಗಳಿಗೆ ಗೊಂದಲ. ನಾವು ಅರಕೆರೆ ಇದು ಸಬ್ ರಿಜಿಸ್ಟ್ರಿಗೆ ಬಂತಂದ್ರೆ ದೇವ್ರಿಗೆ ಬರಿಬೇಕು, ಅರಕೆರೆಗೆ ಬರಿಬೇಕು. ಅರಕೆರೆಗೆ ಹೋದ್ರು ಸಹ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು? ಅದಕ್ಕೆ ಯಾವ ತಾಲೂಕ ಕೊಟ್ಟಿದಾರ? ಯಾವ ಕೊಟ್ಟಿದಾರ್ರಿ? ಈಗ ಕೇಸ್ಗಳಾಗ್ತವೆ, ಯಾವ ಕೋರ್ಟ್ಗೆ ಹೋಗ್ಬೇಕ್ರಿ? ನೋಡಿ, ಸಿರಿವಾರ ಮಸ್ಕಿ ತಾಲೂಕುಗಳಾಗಿ 10 ವರ್ಷ ಆಯ್ತು. ಇವತ್ತು ಸಿರಿವಾರ ಇನ್ನು ಅತಂತ್ರ ಸ್ಥಿತಿಯಲ್ಲಿದೆ. ಒಂದು ಕಡೆ ಏನಾಗ್ತದೆ ಅಂದ್ರೆ ಇನ್ನ ಹಳ್ಳಿಗಳು ಸೇರ್ಬೇಕಂತ ಹೇಳ್ತಾರ. ಇದೆಲ್ಲ ವಾತಾವರಣವನ್ನು ತಿಳ್ಕೊಂಡು ನಿನ್ನೆ ನಮ್ಮ ಶಾಸಕರಾಗಿರ್ತಕ್ಕಂಥ ಕರಿಯಮ್ಮ ಜಿ ನಾಯಕ್ ಅವರು ಕೂಡ ಬಹಳ ವಿಷಯವನ್ನ ಪ್ರಸ್ತುತ ಮಾಡಿದಾರ, ಗಂಭೀರವಾದಂತ ವಿಷಯ ಪ್ರಸ್ತುತ ಮಾಡಿದಾರ. ಏನಂತ, ನೀವು ಹಿಂದೆ ಸರ್ಕಾರ ಏನಾದ್ರೂ ನೀವು ಮಾಡಿರ್ಬೋದು, ಇಲ್ಲಂತನಂಗಿಲ್ಲ. ಇನ್ನೊಂದು ಬಾರಿ ಜನರ ಸಮಸ್ಯೆಗಳೇನಂತ ಪರಿಶೀಲನೆ ಮಾಡೋದಕ್ಕಾಗಿ ಒಂದು ಸಮಿತಿಯನ್ನ ನೀವು ರಚನೆ ಮಾಡಿ ವೈಜ್ಞಾನಿಕವಾಗಿ ಮಾನದಂಡಗಳನ್ನ ಮಾಡಿ ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಿದಾರೋ ಇಲ್ವೋ ನೋಡಿ. ಅದನ್ನ ನೋಡಿದ ನಂತರದಲ್ಲಿ ಪುನರ್ ಪರಿಶೀಲನೆ ಮಾಡಿ ನೀವು ತೀರ್ಮಾನ ತಗೊಳ್ಳಿ ಎನ್ನುವಂತ ವಿಚಾರವನ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಇಲ್ಲಿ ನೋಡಿ ರೋಡ್ ಮಾಡಿವಂತ 2 ಟೋಲ್ ಗೇಟ್ ಮಾಡ್ಯಾರ. ಜಾಲಳಿಗೊಂದು ಮಾಡ್ಯಾರ, ಆ ಕಡೆ ಸುಂಕೆಸಾಳಕ್ಕೊಂದು ಮಾಡ್ಯಾರ. ನೋಡಿ, ನಾವೆಲ್ಲ ಗಾಡಿಗಳು, ಟ್ರ್ಯಾಕ್ಟರ್ಗಳು, ಆಟೋಗಳು ತಗೊಂಡು ತಿರುಗಾಡ್ತೀವಿ. ನಾವು ತಿರುಗಾಡೋದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ರೊಕ್ಕದಲ್ಲಿ ರೋಡ್ ಆಗೋದಕ್ಕೆ ಪ್ರತಿ ತಿರುಗಾಡಬೇಕಾದ್ರೂ ಕೂಡ ಪ್ರತಿ ಸಲ ರೊಕ್ಕ ಕೊಡ್ಬೇಕಂತ ಟೋಲ್ ಗೇಟ್ ಮಾಡ್ಯಾರ. ಈ ಕಡೆ ಒಂದು ಮಾಡ್ಯಾರ, ಅಲ್ಲಿ ಕಾಕರಗಲ್ಲಲ್ಲಿ ಒಂದು ಮಾಡ್ಯಾರ. ಇದು ಸರಿಯಾದಂತ ರೀತಿನಾ? ಇದನ್ನ ನೀವು ಪ್ರಶ್ನೆ ಯಾವಾಗ ಮಾಡ್ಬೇಕಂದ್ರೆ, ನಮ್ಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮ ರೈತರಿಗೆ ಹೆಂಗಾಗಿದೆ ಅಂದ್ರೆ, ನಮ್ಗೆ ಯಾವಾಗ ತ್ರಾಸ ಆಗ್ತದ, ಈಗ ನೋಡಿ ಮಾತಾಡಿ ನೀರಡಿಕಾದಾಗ ನಾನು ನೀರು ಕೇಳ್ತೀನಿ, ಅಲ್ಲಿ ನೀರ್ ಅವನಂತ ನೋಡಂಗಿಲ್ಲ. ಹಂಗ ನಮ್ ಪರಿಸ್ಥಿತಿ. ಇವತ್ತು ಭತ್ತದ ರೇಟ್ ಇಲ್ಲ, ಭತ್ತ ಬೆಳೆದ್ರಿ, ನೀವ್ ಯಾವಾಗ ಕೇಳ್ತೀರಿ? ಭತ್ತ ಬೆಳೆದ ಮೇಲೆ ನಮ್ಗೆ ರೇಟ್ ಇಲ್ಲ ಅಂತ ಕೇಳ್ತೀರಿ. ಮೊದಲನೇ ಸರ್ಕಾರಕ್ಕೆ ಕೇಳಬೇಕು, ಹೌದು ನಾವು ಭತ್ತ ಬೆಳಿತೀವಿ, ನೀವ್ ಹೆಂಗ ಗೊಬ್ಬರಕ್ಕ ಎಣ್ಣೆಗೆ ರೇಟ್ ಫಿಕ್ಸ್ ಮಾಡ್ತೀರಿ, ನಮ್ ಭತ್ತಕ್ಕೆ ಹೆಂಗೆ ರೇಟ್ ಫಿಕ್ಸ್ ಮಾಡ್ರಿ ಅಂತ. ಅದೇ ರೀತಿ ಹತ್ತಿ ಬೆಳಿತೀರಿ, ಮೆಣಸಿನಕಾಯಿ ಬೆಳಿತೀರಿ, ಅದಕ್ಕೆ ನೀವೇನಾದ್ರೂ ರೇಟ್ ಕೇಳ್ತೀರಾ? ಇಲ್ಲ. ಗೊಬ್ಬರದ ಎಣ್ಣೆ ತಗೊಳಕ್ ಹೋದ್ರೆ ಅಂತ ಕೇಳ್ತಾನೆ, ಈ ವರ್ಷದ ರೇಟ್ ಮುಂದಿನ ವರ್ಷ ಇರುದಿಲ್ಲ, ಅದು ಜಂಪ್ ಆಗಿರ್ತದ. ಆದ್ರೆ ನಿಮ್ಮ ಬೆಳೆ ಈ ವರ್ಷ ಇದ್ದದ್ದು ಇನ್ನ ಮೆಣಸಿನಕಾಯಿ ನೋಡಿ 40-50 ಸಾವಿರ ರೂಪಾಯಿ ಬೆಳೆದದ್ದು ಈಗ 10-12 ಸಾವಿರ ರೂಪಾಯಿ ಕೇಳ್ತಾ ಇಲ್ಲ. ಹತ್ತಿ 10-15 ಸಾವಿರ ರೂಪಾಯಿ 12 ಸಾವಿರ ರೂಪಾಯಿ ತನಕ ಮಾರಾಟ ಮಾಡಿದ್ದು ಈಗ 7-8 ಸಾವಿರ ರೂಪಾಯಿ ಕೇಳ್ತಾ ಇಲ್ಲ. ರೈತರು ಇಂಥ ಸಂಕಟ